ಚುನಾವಣೆ ಹತ್ರ ಬರ್ತಾ ಇದೆ. ಪ್ರಚಾರದ ಭರಾಟೆ ಜೋರಾಗ್ತಾ ಇದೆ ಎಲ್ಲ ಪಕ್ಷಗಳಿಂದಲೂ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿ ಭಾವನಾತ್ಮಕವಾದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೇಗೆ ಅಂತಂದ್ರೆ ಒಂದು ರೀತಿ ಮಾಡು ಇಲ್ಲವೇ ಮಡಿ ಆ ರೀತಿಯಾದಂತಹ ಹೇಳಿಕೆಗಳು ಕಂಡು ಬರ್ತಾ ಇದೆ. ತಮ್ಮ ಪಟ್ಟಕ್ಕೆ ಎಲ್ಲಾದರೂ ಕುತ್ತು ಬಂದುಬಿಡುತ್ತಾ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣದ ಪ್ರಚಾರದ ವೈಖರಿಯೇ ಬೇರೆ ಇತ್ತು. ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರದ ವೈಖರಿಯೇ ಬೇರೆ ಇದೆ. ಭಾವನಾತ್ಮಕ ಅಸ್ತ್ರಗಳ ಮುಖಾಂತರ 60,000 ಲೀಡ್ ಕೊಡಿ, ಆಗ ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ ಅಂತ ನಿನ್ನೆ ಸಿದ್ದರಾಮಯ್ಯನವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಸಿಎಂ ಸಿಂಹಾಸನದ ಭವಿಷ್ಯವನ್ನ ನಿರ್ಧರಿಸುತ್ತಾ ಈ ಬಾರಿಯ ಲೋಕ ಯುದ್ಧದ ಫಲಿತಾಂಶ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರಿಂದಲೂ ಕೂಡ ಅಳಿವು ಉಳಿವಿನ ಮಾತುಗಳು ಬರ್ತಾ ಇದೆಯಲ್ಲ, ಯಾಕೆ? ಸಹಜವಾಗಿ ರಾಜಕೀಯದ ಬಗ್ಗೆ ಆಸಕ್ತಿ ಇರತಕ್ಕಂಥ ಜನಸಾಮಾನ್ಯರಿಗೆ ಈ ಪ್ರಶ್ನೆ ಕಾಡ್ತಕ್ಕಂಥದ್ದು ಸಹಜ ಅಲ್ಲಪ್ಪ. ಅಬ್ಸಲ್ಯೂಟ್ ಮೆಜಾರಿಟಿ ಇರತಕ್ಕಂಥ ಸರ್ಕಾರದಲ್ಲಿ ಇವ್ರು ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ. 60,000 ಲೀಡ್ ಕೊಡಿ, ಆಗ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಅಂದರೆ ಯಾರು ಟಚ್ ಮಾಡ್ತಾರೆ ಅವ್ರನ್ನ? ಏನಾದರೂ ಅಭದ್ರತೆ ಅಂತಕ್ಕಂಥದ್ದು ಕಾಡ್ತಾ ಇದೆಯಾ? ಇವರು ಅಂದುಕೊಂಡಂತಹ ರಿಸಲ್ಟ್ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಭದ್ರತೆ ಏನಾದರೂ ಕಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಅಲ್ಲೂ ಕೂಡ ಅವರು ಆಡಿರ್ತಕ್ಕಂಥ ಮಾತುಗಳು ಅದೇ ರೀತಿಯಲ್ಲಿದೆ. ಭಾವನಾತ್ಮಕವಾಗಿ ಹೆಚ್ಚೆಚ್ಚು ಮತಗಳನ್ನು ಕ್ರೋಢೀಕರಿಸಬೇಕು, ತಮಗೆ ಕೊಟ್ಟ ಕ್ಷೇತ್ರಗಳ ಜವಾಬ್ದಾರಿಯಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು, ಇದು ವಿಚಾರ. ವರುಣಾ ಕ್ಷೇತ್ರದಿಂದಲೇ ಪವರ್ ಪಟ್ಟಕ್ಕಾಗಿ ನಾನಾ ಪಟ್ಟನ್ನು ಪಡ್ತಾ ಇದ್ದಾರ ಸಿದ್ದರಾಮಯ್ಯನವರು. ವರುಣಾ ಕ್ಷೇತ್ರದಲ್ಲೇ ನಿಂತು 60,000 ಲೀಡ್ ಕೊಡಿ ಅಂತಕ್ಕಂಥ ಮಾತನ್ನು ಆಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಅವ್ರು ಕೇಳಿರೋದು 60,000 ಲೀಡ್ ಕೊಟ್ಟರೆ ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ. ಮೈಸೂರು ಚಾಮರಾಜನಗರ ಗೆದ್ರಷ್ಟೇ ಹಾಗಾದರೆ ಸಿದ್ದರಾಮಯ್ಯನವ್ರು ಸೇಫಾ? ಅವ್ರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿ ಮೈಸೂರು ಮತ್ತು ಚಾಮರಾಜನಗರ ಗೆಲ್ಲೇಬೇಕು ಅಂತ. ಗೆದ್ರೆ ಮಾತ್ರ ಅವರ ಪಟ್ಟ ಅಂತಕ್ಕಂಥದ್ದು ಭದ್ರವಾಗುತ್ತಾ, ಇಲ್ಲ ಅಂದರೆ ಅಲುಗಾಡುತ್ತಾ? ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಕೂಡ ಡಿ ಕೆ ಶಿವಕುಮಾರ್ಗೆ ಅದೇ ರೀತಿ ಸನ್ನಿವೇಶ. ನಾಳೆ ದಿನ ಅಧಿಕಾರ ಹಂಚಿಕೆ ಅಂತಕ್ಕಂಥ ವಿಚಾರ ಬಂದಾಗ ತಮ್ಮ ತಮ್ಮ ಸಾಧನೆಗಳೇನು ಅಂತ ಬಿಚ್ಚಿಡಬೇಕಲ್ಲ, ಅದಕ್ಕೆ ಕುತ್ತು ಬಂದಾಗ ಕ್ಲೈಮ್ ಮಾಡೋದು ಕಷ್ಟ ಆಗುತ್ತೆ. ಸಿದ್ದರಾಮಯ್ಯನವರಿಗೆ 5 ವರ್ಷ ಕುರ್ಚಿಯನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ, ಅದಕ್ಕೆ ಪೂರಕವಾದ ಒಂದು ಮಾತನ್ನು ಕೂಡ ಆಡಿದ್ದಾರೆ. ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಗಾದಿಗೆ ಇರತಕ್ಕಂಥ ತವಕದಲ್ಲಿದ್ದಾರೆ. ಉಭಯ ನಾಯಕರಿಗೆ ಈ ಚುನಾವಣೆ ಒಂದು ರೀತಿ ಅಗ್ನಿ ಪರೀಕ್ಷೆನಾ? ಈ ಹಿಂದೆ ಅವ್ರು ಆಡಿರ್ತಕ್ಕಂಥ ಮಾತುಗಳು ಏನು? ಒಂದ್ಸರ್ತಿ ಅದನ್ನ ರೀಕಾಲ್ ಮಾಡ್ಕೊಂಬೋಣ. ಕ್ಷೇತ್ರದಿಂದ ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು, ತಾವು ಚಿಂತೆ ಮಾಡೋದು ಬೇಡ. ಓಕೆ, ಇನ್ನು ಈ ತರದ ಹೇಳಿಕೆಗಳು ಬಂದಾಗ ಸಹಜವಾಗಿ ಕೌಂಟರ್ ಕೊಡೋದಕ್ಕೆ ಪ್ರತಿಪಕ್ಷಗಳು ಇದ್ದೇ ಇದೆ. ಅವರು ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಯಾವ ಲೀಡರ್ಸ್ ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ. ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ಬಿಟ್ಟಿದ್ದಾರೆ. ಏನೀಗ 1 ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆಯೋ, ಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು, ಉಪಮುಖ್ಯಮಂತ್ರಿಗಳು 4 ಜನ ಆಗಬೇಕು, ಇದೆಲ್ಲವೂ ನಡೀತಾ ಇರ್ತಕ್ಕಂಥ ದೃಶ್ಯಾವಳಿ ಒಳಗಡೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದನ್ನ ಅವ್ರ ಪಕ್ಷದವರೇ ಮಾತಾಡ್ತಿರೋದ್ರಿಂದ ಇವತ್ತು ಅವರು ಏನ್ ಹೇಳಿದ್ದಾರೆ, ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ರೆ ಮಾತ್ರ ನಾನು ಉಳಿತೇನೆ, ನಾನು ಗೆದ್ರೆ ನನ್ನ ಮುಟ್ಟಕ್ಕಾಗಲ್ಲ, ನಾನು ಗೆಲ್ಲದೆ ಹೋದ್ರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗಿ ಹೇಳಿದ್ದಾರೆ, ನನ್ನ ಉಳಿಸಿ, ನನಗೆ ಹೆಚ್ಚು ಓಟ್ ಕೊಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗಿದೆ, ನನ್ನ ಕಾಲ ಮುಗೀತು,
ಬಿಜೆಪಿ ಅವರು ಬಂದು ಕುರ್ಚಿಯಲ್ಲಿ ಕುಂತ್ಕೊಳ್ತಾರೆ ಅನ್ನೋದು ಅವ್ರಿಗೂ ಅನುಭವ ಆಗಿ ಈ ಮಾತನ್ನ ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಸೊ ಈ ನಡುವೆ DK ಶಿವಕುಮಾರ್ ಅವರು ಮಂಡ್ಯ ಮತ್ತು ಹಾಸನದಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಒಂದು ಮಾತು ಇವಾಗ ತಾವು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ನನ್ನ ಮುಖ ನೋಡಿ ಓಟ್ ಕೊಟ್ಟಿದ್ದೀರಾ, ನಿಮ್ಗೆ ಯಾರಿಗೂ ನಿರಾಸೆ ಆಗಲ್ಲ ಅಂತ ಮಂಡ್ಯದಲ್ಲಿ ಆಡಿದ್ದು. ಮೈಸೂರಿನಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇದು ಕೂಡ ಚುನಾವಣೆಯ ಒಂದು ಅಸ್ತ್ರ ಅನ್ಕೊಂಡ್ರು ಕೂಡ ಅಲ್ಲೂ ಕೂಡ ಅವರ ಪಟ್ಟದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಮಂಡ್ಯ ಹಾಸನದಲ್ಲಿ DK ಶಿವಕುಮಾರ್ JDS ಕುಟುಂಬ ರಾಜಕಾರಣವನ್ನು ಕೆದಕಿದ್ದಾರೆ. ಅಂದ್ರೆ ಇದೆಲ್ಲ ಏನ್ ಹೇಳ್ತಾ ಇದೆ, ಶತಾಯ ಗತಾಯ ಈ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಹೇಗಾದರೂ ಸರಿ. ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ಒಕ್ಕಲಿಗ ವಿರೋಧಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸೋದ್ರ ಮುಖಾಂತರ ಒಕ್ಕಲಿಗ ವಿರೋಧಿ ಅಂತ ಮಾಡಿದ್ದಾರೆ. ಇದು ಕೂಡ ಭಾವನಾತ್ಮಕವಾದಂತಹ ವಿಚಾರ, ಒಕ್ಕಲಿಗ ಮತಗಳ ಕ್ರೋಢೀಕರಣ. ನೋಡಿ, ಪ್ರತಾಪ ಸಿಂಹ ಅವ್ರು ನಮ್ಮ ಜಿಲ್ಲೆಯವರಲ್ಲ, ಅವರು ಹಾಸನ ಜಿಲ್ಲೆ ಸಕಲೇಶ್ಪುರದವರು. ಅವರು ಪಾಪ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ಟಿಕೆಟೇ ಕೊಡ್ಲಿಲ್ಲ ಈ ಸರಿ. ಅವ್ರು ಯಾವ ಜಾತಿಯವರು? ಒಕ್ಕಲಿಗ ಜಾತಿಯವರು. ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತಂದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಲಕ್ಷ್ಮಣ್ ಹೇಳಿದ್ರು 77ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿರೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಕೊಟ್ಟಿರಲಿಲ್ಲ. ಅದಾದ ಮೇಲೆ ಲಕ್ಷ್ಮಣ್ಣಿಗೆ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯ್ತು ಚಿಕ್ಕಬಳ್ಳಾಪುರದಲ್ಲಿ. ಅದೇ ಕುಮಾರಸ್ವಾಮಿನ ಇಳಿಸುವಾಗ ಏನಾಗಿತ್ತು ನಿಮ್ ಜಾತಿ? ನಾವು 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ. ದಳದವರು ಒಂದೇ ಕುಟುಂಬದಿಂದ 3 ಜನಕ್ಕೆ ನಿಲ್ಲಿಸಿದ್ದಾರೆ.